ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಚಿತ್ರದುರ್ಗದಲ್ಲಿ ಇದು ಅಮಾನತ ಕೃತ್ಯನ ಅಂತ ಏನೋ ಚಿತ್ರದುರ್ಗದಲ್ಲಿ ನಡೀತಾ ಇರುವ PSI ಈ ರೀತಿ ನಡ್ಕೊಂಡಿದ್ದಾರ. ಸಿಬ್ಬಂದಿ ಅವರ ಜೊತೆಗೆ ಸತತ ಬಿಸಿಲಿನಲ್ಲಿ 3 ಗಂಟೆ ಕಾಲ ಕೈಯಲ್ಲಿ ಏನು ಗಣ್ಣನ್ನು ಹಿಡಿದುಕೊಂಡು 3 ಗಂಟೆ ಬಿಸಿಲಲ್ಲಿ ನಿಲ್ಲಿಸಿಕೊಂಡು ಶಿಕ್ಷೆ ಕೊಟ್ಟಿರುವಂಥ ಚಿತ್ರದುರ್ಗದಲ್ಲಿ ನಡೆದಿರುವ ಘಟನೆಯದು. ಈ ಪೈಕಿಯಾಗಿ ಯಾಕೆ ಸ್ವಲ್ಪ ತಡವಾಗಿ ಬಂತ ಈ ಪ್ರಕರಣ ಬೆಳಕಿಗೆ ಅಂತ ಹೇಳ್ಬಿಟ್ಟು ಏನು ಚಿತ್ರದುರ್ಗದಲ್ಲಿ ದರ್ಪ ಮೆರೆದಿರುವಂಥ ಏನು ಚಿಕ್ಕಜಾಮನೂರು ಅಂದರೆ ಚಿಕ್ಕಜಾಮನೂರು ಸಂಬಂಧಪಟ್ಟಂಥ PSI ಅವರು ಏನು ಈ ರೀತಿಯಾಗಿ ಕೃತ್ಯ ಮೆರೆದ್ರ ಅಂತ ಹೇಳ್ಬಿಟ್ಟು ಅಂದ್ರೆ 12 ಜನ ಸಿಬ್ಬಂದಿಗೆ ಶಿಕ್ಷೆ ನೀಡಿದ್ರ ಅಂತೇಳಿ. ಅಂದರೆ 3 ಗಂಟೆಗಳ ಕಾಲ ಅಂದರೆ 3 ಗಂಟೆಗಳ ಕಾಲ ಸತತವಾಗಿ ಅಂಥ ಬಿಸಿಲಿನಲ್ಲಿ ಈಗಾಗಲೇ 3 ಸಿಬ್ಬಂದಿಗಳು ಅಸ್ತವ್ಯಸ್ತ ಆಗಿರುವಂಥ PMTV ಕರ್ನಾಟಕಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಈ ರೀತಿಯಾಗಿ ಏನು PSI ಅವರು ಈ ರೀತಿಯಾಗಿ ದರ್ಪ ಯಾಕೆ ಮೆರೆದ್ರು, ಇವರು ಯಾರಿಗೆ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಕೊಟ್ಟರು, ಕಾನೂನು ಸುವ್ಯವಸ್ಥೆ ಈ ರೀತಿಯಾಗಿ ಆಯಿತಾ, ಈ ರೀತಿ ಒಬ್ಬ ಅಧಿಕಾರಿಗಳು ಈ ರೀತಿ ಮಾಡಿಬಿಟ್ರೆ ಸಾಮಾನ್ಯರ ಗತಿ ಏನು ಅನ್ನೋದನ್ನು ಮರೆತು ಈ ರೀತಿ ಮಾಡಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಶಂಕೆ ಕಾಡ್ತಾ ಇದೆ. ಅಂದರೆ ಈ ಕುರಿತಾಗಿ ಏನು ನಡೀತಿತ್ತು ಆ ಘಟನೆಯ ಸಂಬಂಧಪಟ್ಟಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಹೋಗ್ತೀವಿ. ಏನು ಚಿಕ್ಕಜಾಮನೂರು ಚಿತ್ರದುರ್ಗದಲ್ಲಿ ಇರುವಂಥ ಈ ಸ್ಟೇಷನ್ ಅವರು ಏನು ಈ ರೀತಿಯಾಗಿ ಯಾಕೆ ಕೃತ್ಯ ಅನ್ನೋದು ಅಂದರೆ ಏನೋ ಈಗಾಗಲೇ ನಾವು ಉಗಾದಿಯನ್ನು ನೋಡಿರುವಂಥದ್ದು. ಅಂದರೆ ಉಗಾದಿ ಹಬ್ಬದಲ್ಲಿ ಏನು ಇಸ್ಪೇಟ ದಂಧೆಕಾರರ ಮೇಲೆ ಡೈರೆಕ್ಟಾಗಿ ಸಿಬ್ಬಂದಿಗಳು ರೇಡ್ ಮಾಡುವ ಸಂಬಂಧದಲ್ಲಿ ಸುಮಾರು 12 ಲಕ್ಷವನ್ನು ಹಣ ಜಪ್ತಿ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪದಿಂದ ಏನು ವ್ಯವಹಾರ ಕುದುರಿತು. ಸ್ವಲ್ಪ ಸಿಬ್ಬಂದಿ ನಡುವೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಏನು PSI ನೇತ್ರಾವತಿ ಎಂಬುವರು ಸ್ವಲ್ಪ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅಥವಾ ಏನು ಆಗಿದೆ ಈ ರೀತಿ ಶಿಕ್ಷೆ ಕೊಡೋದಕ್ಕೆ ಇವರು ಯಾರು ಅನ್ನೋದನ್ನು ಕೂಡ ಇಲ್ಲಿ ಬಹಳ ಒಂದು ಶಂಕೆ ಕಾಡಿರುವಂಥದ್ದು. ಯಾಕೆಂದರೆ ಈ ರೀತಿಯಾಗಿ ಅದ್ರ ತಕ್ಕಂತೆ ಅವರು ಕೇಸ್ ಮಾಡ್ಬೋದಾಗಿತ್ತು ಅಥವಾ ಮುಂದುವರಿಸ್ಬೋದಾಗಿತ್ತು ಕಾನೂನು ಕ್ರಮ ತಗೊಂಡು. ಬಟ್ ಇವರೇ ಕಾನೂನನ್ನು ಕೈ ಎತ್ತಿಕೊಂಡ್ರ ಅನ್ನುವಂಥದ್ದು ಏನು ನೇತ್ರಾವತಿ PSI ಅವರು ಕಾನೂನನ್ನು ಕೈ ಎತ್ಕೊಂಡಿರೋ ಥರ ಆಗಿದೆ. ಯಾಕೆಂದರೆ ಈಗಾಗಲೇ 3 ಜನ ಸಿಬ್ಬಂದಿಯವರು ಈಗಾಗಲೇ ಆಸ್ಪತ್ರೆಗೆ ದಾಖಲೆ ಆಗಿರುವಂಥದ್ದು ಏನು ಅಸ್ವಸ್ಥದಿಂದಾಗಿ. ಸೊ ಈ ಸ್ವಲ್ಪ ಇದು ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದ ಯಾಕೆ ಈ ರೀತಿ ಆಗಿದೆ, ಏನಾಗಿದೆ ಅನ್ನೋದು ಕೂಡ ನಮ್ಮ PMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದೀವಿ. ಆದರೆ ಇಲ್ಲಿ PSI ಅವರು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅನ್ನೋದು, ಯಾಕೆ ಈ ರೀತಿ ಆಯಿತು, ಏನಾಯಿತು, ಯಾಕೆ ಇವರು ಶಿಕ್ಷೆ ಕೊಟ್ಟರು ಅನ್ನೋದನ್ನು ಕೂಡ ಆಯಿತು. ಯಾಕೆಂದರೆ PSI ನೇತ್ರಾವತಿ ಅವರು ಈ ರೀತಿ ಆದಾಗ ಈಗಾಗಲೇ SP ಅವರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ